ನಾವು ಹೊರಟ್ಟಿಯವರ ಬಗ್ಗೆನೂ ಕೂಡ ಈ ಸಂದರ್ಭದಲ್ಲಿ ತಿಳ್ಕೋಬೇಕಾಗತ್ತೆ. ಪಿಟಿ ಮೇಷ್ಟ್ರಿಂದ ಸಭಾಪತಿಯವರೆಗೆ ಅವ್ರ ಜರ್ನಿ ಹೆಂಗಿತ್ತು. ರಾಜ್ಯ ವಿಧಾನ ಪರಿಷತ್ತಿನ ಅತ್ಯಂತ ದೀರ್ಘಾವಧಿಯ ಸದಸ್ಯ ಅಂತಂದ್ರೆ ಅದು ಬಸವರಾಜ್ ಹೊರಟ್ಟಿಯವರು. 2022ರವರೆಗೆ 7 ಚುನಾವಣೆಗಳಲ್ಲಿ ಗೆಲುವನ್ನ ಸಾಧಿಸಿದಂತವರು ಇದೇ ಬಸವರಾಜ್ ಹೊರಟ್ಟಿಯವರು. 90ರ ದಶಕದಿಂದ ಪಶ್ಚಿಮ ಶಿಕ್ಷಕರ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಾ ಬಂದಿರುವಂತಹವರು, ಸೋಲಿಲ್ಲದ ಸರದಾರ. ರಾಜ್ಯದ ಶಿಕ್ಷಕ ವರ್ಗದ ತೊಂದರೆಗಳಿಗೆ ಧ್ವನಿಯಾಗಿದ್ದು ಬಸವರಾಜ್ ಹೊರಟ್ಟಿಯವರು ಶಿಕ್ಷಣ ಮಂತ್ರಿಯಾಗಿ 1970ರಲ್ಲಿ ಶಿಕ್ಷಣ ಕ್ಷೇತ್ರದ ಸಮಸ್ಯೆಗಳಿಗೆ ಹೋರಾಟವನ್ನ ಶುರು ಮಾಡಿದಂತವರು ಬಸವರಾಜ್ ಹೊರಟ್ಟಿಯವರು. ದೈಹಿಕ ಶಿಕ್ಷಕರಾಗಿದ್ದರು ಬಸವರಾಜ್ ಹೊರಟ್ಟಿಯವರು. ಪಿಟಿ ಮೇಷ್ಟ್ರು 1990ರಲ್ಲಿ ಮೊದಲ ಬಾರಿ ಪರಿಷತ್ ಚುನಾವಣೆಯಲ್ಲಿ ಇವರು ಜಯ ಸಾಧಿಸುತ್ತಾರೆ. ಹಿಂದೆ ಪ್ರಾಥಮಿಕ ಶಿಕ್ಷಣ ಮತ್ತು ಸಣ್ಣ ಉಳಿತಾಯ ಸಚಿವರಾಗಿಯೂ ಕೂಡ ಇವರು ಸೇವೆ ಸಲ್ಲಿಸಿದರು. ಸಚಿವರಾಗಿ ಹಲವು ರೀತಿಯ ಸಾಧನೆಯನ್ನ ಮಾಡಿರುವುದು ಸಭಾಪತಿ ಹೊರಟ್ಟಿಯವರು. ಇವರು ಸಚಿವರಾಗಿದ್ದ ಕಾಲದಲ್ಲಿ ಹಲವು ರೀತಿಯ ಸಾಧನೆ ಮಾಡಿದ್ದಾರೆ. ಇನ್ನೂ ಕೂಡ ಅವರ ಹೆಸರನ್ನ ಹೇಳ್ತಾರೆ ಎಲ್ಲರೂ. ಏನದು? ಶಾಶ್ವತ ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜುಗಳನ್ನ ಅನುದಾನಕ್ಕೆ ಒಳಪಡಿಸಿದ್ದು ಬಸವರಾಜ್ ಹೊರಟ್ಟಿಯವರು. ಇದರಿಂದ ಏನಾಯ್ತು ಹೇಳಿ? 23,000 ಶಿಕ್ಷಕರು ಸರ್ಕಾರಿ ಸಂಬಳವನ್ನ ಪಡೆಯುವಂತಾಯ್ತು. ಇದಕ್ಕಿಂತ ಮುಂಚೆ ಆ ಶಿಕ್ಷಕರ ಪರಿಸ್ಥಿತಿ ಅಯೋಮಯ. ಇವರೆಲ್ಲರನ್ನೂ ಕೂಡ ಬಹಳ ಮುಖ್ಯವಾಗಿ ಕಾಲೇಜುಗಳನ್ನ, ಪ್ರಾಥಮಿಕ ಶಾಲೆಗಳನ್ನ ಅಂದ್ರೆ ಅನುದಾನ ರಹಿತ ಪದವಿ ಪೂರ್ವ ಕಾಲೇಜುಗಳನ್ನ, ಪ್ರೌಢಶಾಲೆಗಳನ್ನ ಅನುದಾನಕ್ಕೆ ಒಳಪಡಿಸಿದ ನಂತರ 23,000 ಶಿಕ್ಷಕರು ಸರ್ಕಾರಿ ಸಂಬಳ ಪಡೆಯುವಂತಾಯಿತು. ಅನುದಾನ ರಹಿತ ಶಾಲೆ ನೌಕರರಿಗೆ ಸೇವಾ ಭದ್ರತೆಯನ್ನ ನೀಡಿದ್ದು ಬಸವರಾಜ್ ಹೊರಟ್ಟಿಯವರು ತಮ್ಮ ಅವಧಿಯಲ್ಲಿ. 1ನೇ ತರಗತಿಯಿಂದ ಇಂಗ್ಲಿಷ್ ಭಾಷಾ ಕಲಿಕೆಯನ್ನ ಆರಂಭಿಸಿದ್ರು ಹೊರಟ್ಟಿಯವರು. ವಿದ್ಯಾರ್ಥಿಗಳಿಗೆ ಉಚಿತ ಸೈಕಲ್, SSLC ವರೆಗಿನ ಮಕ್ಕಳಿಗೆ ಬಿಸಿಯೂಟದ ವಿಸ್ತರಣೆ, ಇವೆಲ್ಲವೂ ಕೂಡ ಬಹಳ ಮುಖ್ಯವಾದಂತಹ ಕೆಲಸವನ್ನ ಹೊರಟ್ಟಿಯವರು ಮಾಡಿದರು. 1039 ಸರ್ಕಾರಿ ಪ್ರೌಢಶಾಲೆ, 492 ಪದವಿ ಪೂರ್ವ ಕಾಲೇಜುಗಳ ಆರಂಭ ಇವರ ಅವಧಿಯಲ್ಲಿ ಆಯಿತು. 1ರಿಂದ 10ನೇ ತರಗತಿವರೆಗೆ ದೈಹಿಕ ಶಿಕ್ಷಣವನ್ನ ಕಡ್ಡಾಯ ಮಾಡಿದವರು ಇದೇ ಪಿಟಿ ಮೇಷ್ಟ್ರು ಬಸವರಾಜ್ ಹೊರಟ್ಟಿಯವರು. ಸೊ ಇಷ್ಟೆಲ್ಲ ಸಾಧನೆಗಳನ್ನ ಮಾಡಿರುವಂತಹ ಬಸವರಾಜ್ ಹೊರಟ್ಟಿಯವರು ಲಾಂಗೆಸ್ಟ್ ಸರ್ವಿಂಗ್ ಮೆಂಬರ್ ಆಗಿ ಮೇಲ್ಮನೆಯಲ್ಲಿ ಕೆಲಸ ಮಾಡಿದಂತಹ ಹೊರಟ್ಟಿ ಅವರಿಗೆ ಒಂದು ಗೌರವಯುತ ಬೀಳ್ಕೊಡುಗೆಯನ್ನ ಕೊಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಸರ್ಕಾರವೂ ಇದ್ದಂತೆ ಕಾಣ್ತಾ ಇದೆ. ನೋಡೋಣ ಅದು ಏನಾಗುತ್ತೆ ಅಂತ. ನೆಕ್ಸ್ಟ್